ಮಾಲತಿ ಇಂದು ಬೆಳಗ್ಗೆಯಿಂದಲೇ ತುಂಬಾ ಬೇಜಾರಿನಲ್ಲಿದ್ದಳು. ಅವಳ ತಾಯಿ ಅವಳನ್ನು ಪದೇ ಪದೇ ಕೇಳಿದರೂ ಅವಳು ಏನನ್ನೂ ಹೇಳಲಿಲ್ಲ. ಅವಳು ಬೆಳಗ್ಗೆಯಿಂದ ತನ್ನ ರೂಮನ್ನು ಹಿಡಿದು ಕುಳಿತಿದ್ದಳು. ಇಂದು ಬೆಳಗ್ಗೆಯಿಂದಲೂ ಅವಳು ತನ್ನ ಫೋನನ್ನು ಸಹ ಬಹಳ ಉಪಯೋಗಿಸಿದ್ದಿಲ್ಲ. ಮಧ್ಯಾಹ್ನದ ಸಮಯ ಆಗಿತ್ತು. ಮನೆಯಲ್ಲಿ ಊಟದ ತಯಾರಿ ನಡೆದಿತ್ತು. ಗೀತಾಳು ಡೈನಿಂಗ್ ಮೇಲೆ ಊಟದ ಪಾತ್ರೆಗಳನ್ನೆಲ್ಲ ಇಡುತ್ತಿದ್ದಳು. ಆಗ ಮನೆಯ ಡೋರ್ಬೆಲ್ ಬಾರಿಸಿದ ಶಬ್ದ ಕೇಳಿಸಿತು. ಗೀತಾಳು ತನ್ನ ಮಗ ಸುಧೀರನಿಗೆ, ಸ್ವಲ್ಪ ಹೋಗಿ ನೋಡಪ್ಪ ಯಾರು ಬಂದಿದ್ದಾರೆ ಅಂತ, ನನ್ನ ಕೈಲಿ ಊಟದ ಪಾತ್ರೆಗಳಿವೆ ಅಂತ ಹೇಳಿದಳು. ಸ್ವಲ್ಪ ನಿಲ್ಲು ಸುಧಿ, ನಾನು ಹೋಗಿ ನೋಡುತ್ತೇನೆ ಅಂತ ಗೀತಾಳ ಗಂಡ ಸುಮಂತ ಬಾಗಿಲು ಕಡೆಗೆ ಹೋದ. ಸುಮಂತ ಬಾಗಿಲು ತೆರೆದು ನೋಡಿದಾಗ ಎದುರಿಗೆ ಸ್ನೇಹ ನಿಂತಿದ್ದಳು. ಅರೆ ಸ್ನೇಹ ಅವರೇ, ನೀವಾ? ಬನ್ನಿ ಬನ್ನಿ, ಒಳಗೆ ಬನ್ನಿ ಅಂತ ಅವರನ್ನು ಒಳಗೆ ಕರೆದನು. ಕುತೂಹಲದಿಂದ ಯಾರು ಬಂದಿದ್ದಾರೆ ಅಂತ ನೋಡಲು ಗೀತಾಳು ಕೂಡ ಗಂಡನ ಹಿಂದೆಯೇ ಬಂದಿದ್ದಳು. ಅರೆ ಸ್ನೇಹ, ನೀವು ಚೆನ್ನಾಗಿದ್ದೀರಾ? ಬನ್ನಿ, ಸರಿಯಾದ ಸಮಯಕ್ಕೆ ಬಂದಿದ್ದೀರಿ. ನಾನು ಡೈನಿಂಗ್ ಟೇಬಲ್ ಮೇಲೆ ಊಟದ ತಟ್ಟೆಯನ್ನು ಹಚ್ಚುತ್ತಿದ್ದೆ ಅನ್ನುತ್ತಾ ಗೀತಾಳು ಕೂಡ ಮುಗುಳ್ನಗುತ್ತಾ ಸ್ನೇಹಾಳನ್ನು ಒಳಗೆ ಕರೆದಳು. ಆಗ ಸ್ನೇಹಾಳು, ಎಲ್ಲ ಚೆನ್ನಾಗಿದೆ, ನಾನೇನು ಇಲ್ಲಿ ಊಟ ಮಾಡಲು ಬಂದಿಲ್ಲ ಅಂತ ಮನೆಯ ಒಳಗೆ ಬರುತ್ತಾ ಸ್ವಲ್ಪ ದಿಮಾಕಿನಿಂದ ಹೇಳಿದಾಗ ಸುಮಂತನು, ಏನಾಯ್ತು ಅಕ್ಕವ್ರೆ, ಏಕೋ ಬೇಜಾರಿನಿಂದ ಮಾತನಾಡುತ್ತಿದ್ದೀರಿ, ಏನಾಯ್ತು ಅಂತ ಕೇಳಿದ. ಸ್ನೇಹಾಳು ಅವನ ಪ್ರಶ್ನೆಗಳಿಗೆ ಉತ್ತರಿಸದೆ, ಮಾಲತಿಯಲ್ಲಿ ಅಂತ ಕೇಳಿದಳು. ಅದು ಅವಳು ಅವಳ ಕೋಣೆಯಲ್ಲಿ ಇದ್ದಾಳೆ, ನಾನು ಈಗಲೇ ಅವಳಿಗೆ ಕರೆಯುತ್ತೇನೆ. ಆದರೆ ಅವಳು ಏನಾದರೂ ಮಾಡಿದ್ದಾಳೆಯೇ ಅಂತ ಗೀತಾ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದಳು. ಹೀಗೆ ಮಾಲತಿಯ ವಿಷಯ ಮಾತನಾಡುತ್ತಿರುವಾಗಲೇ ಅವಳು ತನ್ನ ರೂಮಿನಿಂದ ಹೊರಗೆ ಬಂದು ಡೈನಿಂಗ್ ಹಾಲ್ಗೆ ಬರುತ್ತಾಳೆ. ತನ್ನ ಅತ್ತೆ ಆಗುವವಳು ಮನೆಗೆ ಬಂದಿದ್ದನ್ನ ನೋಡಿ, ನಮಸ್ತೆ ಅತ್ತೆಯವರೇ ಅನ್ನುತ್ತಾ ಮಾಲತಿಯು ಅವರಲ್ಲಿಗೆ ಬರುತ್ತಾಳೆ. ಹಾ, ಪರವಾಗಿಲ್ಲ ಮಾಲತಿ, ಆದರೆ ಹೇಳು, ನಿನ್ನೆಯಿಂದ ಮಹೇಶನ ಜೊತೆ ನೀನು ಏಕೆ ಮಾತನಾಡುತ್ತಿಲ್ಲ ಮತ್ತು ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡು ಕುಳಿತಿದ್ದೀಯಾ ಅಂತ ಸ್ನೇಹ ಕಟುವಾದ ಸ್ವರದಲ್ಲಿ ಕೇಳಿದಳು. ಈಗ ಸ್ನೇಹ ಸೇರಿದಂತೆ ಮನೆಯವರೆಲ್ಲ ಮಾಲತಿಯತ್ತ ಮಾತ್ರ ನೋಡುತ್ತಿದ್ದರು. ಮತ್ತೆ ಸ್ನೇಹ ಮುಂದುವರಿಸುತ್ತಾ, ನೋಡು, ನನ್ನ ಮಗ ಮಹೇಶ್ ತುಂಬಾ ಭಾವುಕ ಮತ್ತು ಹಠಮಾರಿ ಹುಡುಗ. ನಿಮ್ಮಿಬ್ಬರ ನಡುವೆ ಏನಾದರೂ ಆಗಿದ್ದರೆ ನೀನು ಅವನಿಗೆ ಕ್ಷಮೆ ಕೇಳು ಮತ್ತು ಅದನ್ನು ಮರೆತು ಬದಿಗಿಡಬೇಕು. ನಿಮ್ಮ ನಿಶ್ಚಿತಾರ್ಥದ ನಂತರ ನಾನು ನಿಮ್ಮ ಮದುವೆಗೆ 4 ವಾರಗಳ ಸಮಯ ನೀಡಿದ್ದೇನೆ. ಅದಕ್ಕಾಗಿಯೇ ನೀವಿಬ್ಬರು ಒಬ್ಬರನ್ನೊಬ್ಬರು ಮಾತನಾಡಿಸಬಹುದು ಮತ್ತು ಪರಸ್ಪರ ತಿಳಿದುಕೊಳ್ಳಬಹುದು ಅಂತ. ನೀವು ಪ್ರತಿದಿನ ಯಾವುದೋ ವಿಷಯಕ್ಕೆ ಜಗಳ ಮಾಡಿ ಕೋಪ ಮಾಡಿಕೊಂಡು ಕುಳಿತುಕೊಳ್ಳಲು ಅಲ್ಲ ಅಂತ ಸ್ವಲ್ಪ ಸಿಡುಕಿನಿಂದ ಹೇಳಿದಳು. ಆಗ ಸುಮಂತನು, ಏನಾಯಿತು ಮಾಲತಿ, ಮತ್ತು ನಿನ್ನ ಅತ್ತೆ ಹೇಳುವುದು ಸರಿಯಾಗೇ ಇದೆ. ದಂಪತಿಗಳಲ್ಲಿ ಆಗಾಗ ಸಣ್ಣ ಪುಟ್ಟ ಜಗಳ ಆಗುತ್ತಲೇ ಇರುತ್ತವೆ. ಈಗ ನೋಡು, ಮದುವೆಯಾಗಿ ಇಷ್ಟು ವರ್ಷಗಳಾದರೂ ನಿನ್ನ ಅಮ್ಮ ದಿನಾಲೂ ನನ್ನ ಜೊತೆ ಜಗಳ ಮಾಡುತ್ತಾಳೆ. ಆಗ ನಾವು ಒಬ್ಬರಿಗೊಬ್ಬರು ಸಾರಿ ಹೇಳಿ ಮ್ಯಾಟರ್ ಇತ್ಯರ್ಥ ಮಾಡಿಕೊಳ್ಳುತ್ತೇವೆ ಅಂತ ಸುಮಂತ ತನ್ನ ಮಗಳು ಮಾಲತಿಗೆ ನಗುತ್ತಾ ಲವಲವಿಕೆಯಿಂದ ಹೇಳಿದ. ಆಗ ಗೀತಾ, ಇರಲಿ ಬಿಡ್ರಿ, ಇಂಥ ಹೊತ್ತಿನಲ್ಲೂ ಮಕ್ಕಳಿಗೆ ಈ ಉದಾಹರಣೆ ಕೊಡಬೇಡಿ. ಮಗಳೇ ಮಾಲತಿ, ಏನಾದರೂ ಸಮಸ್ಯೆ ಇದ್ದರೆ ಹೇಳು. ನಾಳೆ ನೀನು ಮಹೇಶನ ಜೊತೆಗೆ ಮದುವೆ ಆಗುವವಳು ಇದ್ದೀಯಾ ಅಂತ. ಒಳ್ಳೆಯ ಮನೆತನದವರು ನಮಗೆ ಸಿಗಲ್ಲ, ಮತ್ತೆ ಒಳ್ಳೆಯ ಹುಡುಗ ಕೂಡ. ಸ್ನೇಹ ಅಕ್ಕ ಹೇಳಿದ್ದು ಸರಿ ಇದೆ ಅಂತ ಗೀತಾ ಕೂಡ ಮಾಲತಿಗೆ ತಿಳಿಸಿ ಹೇಳಲು ಪ್ರಯತ್ನಿಸಿದಳು. ಮಾಲತಿ, ನಮ್ಮಿಬ್ಬರ ಮನೆಯವರ ಶ್ರೇಯೋಭಿವೃದ್ಧಿಗಾಗಿ ಹೀಗೆ ಹೇಳುತ್ತಿದ್ದೇವೆ. ಮದುವೆಯ ಆಮಂತ್ರಣ ಪತ್ರಿಕೆ ಕೂಡ ಹಂಚಲಾಗಿದೆ. ಬಂಧುಗಳಿಗೆಲ್ಲ ಮದುವೆಯ ವಿಷಯ ತಿಳಿದು ಹೋಗಿದೆ. ಈಗ ಏನಾದರೂ ಆಯ್ತು ಅಂದ್ಕೊಂಡ್ರೆ ಅವರಿಗೆಲ್ಲ ಏನು ಹೇಳೋದು? ಇದು ನಮ್ಮಿಬ್ಬರ ಮನೆಯವರ ಮರ್ಯಾದೆಯ ಪ್ರಶ್ನೆ. ಈಗ ಗೀತಾಳ ಕಡೆ ನೋಡುತ್ತಾ ಸ್ನೇಹ, ಗೀತಾ, ನಿನ್ನನ್ನು ನಂಬಿ ನಮ್ಮ ಸ್ನೇಹವನ್ನು ಸಂಬಂಧವನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಿದ್ದೆ. ಆದರೆ ಈ ಮಾಲತಿಗೆ ನಿನ್ನೆಯಿಂದ ಮಹೇಶನ ಮೇಲೆ ಕೋಪ ಬಂದಿದೆ. ಅವನು ನನಗೆ, ಅಮ್ಮ, ನನಗೆ ಯಾವ ರೀತಿಯ ಅನಕ್ಷರಸ್ಥ ಹುಡುಗಿಯನ್ನು ನೀವು ಹುಡುಕಿದ್ದೀರಿ ಎಂದು ನನಗೆ ತಿಳಿಯುತ್ತಿಲ್ಲ ಅಂತ ಕೇಳುತ್ತಿದ್ದಾನೆ. ಗೀತಾ, ನಿಮಗೆ ಗೊತ್ತೇ ಇದೆ, ನನ್ನ ಮಗ ಹೊರಗೆ ಹೋಗಿ ಚೆನ್ನಾಗಿ ಓದಿದ್ದಾನೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವನು ಸ್ವಲ್ಪ ಹಠಮಾರಿ. ಅವನು ಒಮ್ಮೆ ನಿರಾಕರಿಸಿದನೆಂದರೆ ಅವನ ತಂದೆಯ ಮಾತನ್ನು ಕೇಳುವುದಿಲ್ಲ. ಈಗ ಮಾಲತಿಯೇ ಅವನಿಗೆ ಕ್ಷಮೆ ಕೇಳಿದರೆ ಅವನು ಕೇಳುತ್ತಾನೆ ಅಂತ ಮಗನ ಬಗ್ಗೆ ಹೇಳಿದಳು. ಈಗ ಮಾಲತಿ ಏನನ್ನು ಹೇಳಬೇಕು ಅನ್ನುವಷ್ಟರಲ್ಲಿ ಅವಳ ತಂಗಿ ಡಾಲಿ, ಅಕ್ಕ ಏಕೆ ಸಾರಿ ಕೇಳಬೇಕು, ಅದರಲ್ಲಿ ಅವಳದೇನು ತಪ್ಪಿಲ್ಲದಿರುವಾಗ
ನೀವು ಮತ್ತು ನಿಮ್ಮ ಮಗ ಮಹೇಶರು ಸಾರಿ ಕೇಳಬೇಕು ಅಂತ ಹೇಳಿದಾಗ ಡಾಲಿಯ ಮಾತು ಕೇಳಿ ಎಲ್ಲರೂ ಹೌಹಾರಿದರು ಮತ್ತು ಆಶ್ಚರ್ಯದಿಂದ ಏನಾಯ್ತು ಡಾಲಿ, ಇದೇನು ಹೇಳುತ್ತಿದ್ದೀಯಾ ನೀನು ಅಂತ ಕೇಳಿದರು. ಆಗ ಡಾಲಿಯು, ನಾನು ನಿಜವನ್ನೇ ಹೇಳುತ್ತಿದ್ದೇನೆ. ಮೊನ್ನೆ ರಾತ್ರಿ ಮಹೇಶರು ಅಕ್ಕಳೊಂದಿಗೆ ವಿಡಿಯೋ ಕಾಲ್ನಲ್ಲಿ ಅಸಭ್ಯವಾಗಿ ನಡೆದುಕೊಂಡರು ಮತ್ತು ಅವಳ ಕೆಲವು ನಗ್ನ ಫೋಟೋಗಳನ್ನು ಕಳುಹಿಸಲು ಹೇಳಿದರು. ಆಗ ಅಕ್ಕ ಅವರು ಹೇಳಿದಂತೆ ನಡೆದುಕೊಳ್ಳಲು ನಿರಾಕರಿಸಿದಾಗ ಅನಕ್ಷರಸ್ಥ ಹಳೆಯ ಕಾಲದವಳು ಅಂತ ಹೀಯಾಳಿಸಿ ಮಾತನಾಡಿದರು. ಆಗ ಇಬ್ಬರಲ್ಲಿಯೂ ಸ್ವಲ್ಪ ಜಗಳವಾಯಿತು. ಇದೇನಾ ಅವರು ಹೊರಗೆ ಹೋಗಿ ಕಲ್ತದ್ದು ಅಂತ ಸ್ನೇಹ ಮತ್ತು ಅವಳ ಮಗನ ತಪ್ಪನ್ನು ತೋರಿಸಿ ಡಾಲಿ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದಳು. ಆಗ ಸ್ನೇಹ, ಇಲ್ಲ ಹಾಗೇನೂ ಇಲ್ಲ, ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವಿರಿ. ಮಹೇಶ ಸ್ವಲ್ಪ ಆಧುನಿಕ ರೀತಿಯ ಹುಡುಗ ಇದ್ದಿದ್ದರಿಂದ ಹಾಗೆ ಹೇಳಿರಬೇಕು. ಅದರಲ್ಲಿ ಅಂತಹ ದೊಡ್ಡ ವಿಷಯವೇನಿದೆ? ಈಗಿನ ಕಾಲದಲ್ಲಿ ಇದೆಲ್ಲ ಸಾಮಾನ್ಯವಾಗಿದೆ. ಈಗಿನ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಅಂತ ಏನನ್ನೋ ಹೇಳಿ ಸ್ನೇಹ ತನ್ನ ಮಗಳ ತಪ್ಪನ್ನು ಮರೆಮಾಚುತ್ತಾ ಅವನನ್ನು ರಕ್ಷಿಸಲು ನೋಡಿದಳು. ಸ್ನೇಹ ಅವರೇ, ಇದು ನಮ್ಮಿಬ್ಬರ ಕುಟುಂಬದವರ ಗೌರವ ಮತ್ತು ಮರ್ಯಾದೆಯ ಪ್ರಶ್ನೆ ಎಂದು ನೀವು ಹೇಳಿದ್ದು ಸರಿ. ಆದರೆ ಈಗ ಯೋಚಿಸಬೇಕಾದ ವಿಷಯವೆಂದರೆ, ಯಾರ ಗೌರವ ಕಡಿಮೆ ಆಯಿತು, ನಿಮ್ಮ ಕುಟುಂಬದ್ದ ಅಥವಾ ನಮ್ಮ ಕುಟುಂಬದ್ದ? ಒಳ್ಳೆಯ ಕುಟುಂಬದ ಹುಡುಗಿಯ ನಗ್ನ ಫೋಟೋಗಳನ್ನು ಕೇಳುವುದು ಆಧುನಿಕ ಮತ್ತು ಸಾಮಾನ್ಯ ಎಂದು ನೀವು ಭಾವಿಸಿದರೆ ಇದನ್ನು ಮಾಡಿದ ನಿಮಗೆ ಅಭಿನಂದನೆಗಳು. ಇದೆಲ್ಲವನ್ನು ನಾವು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಸುಮಂತನು ತನ್ನ ಎರಡೂ ಕೈಗಳಿಂದ ಕಣ್ಣೀರನ್ನು ಒರೆಸಿಕೊಂಡರು. ಆಗ ಗೀತಾಳು ಕೂಡ, ಸ್ನೇಹ, ಎಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದವರಂತೆ ನಟಿಸಿ ನನ್ನ ಮಗಳಿಂದ ಸಾರಿ ಹೇಳಿಸಲು ಇಲ್ಲಿಗೆ ಬಂದಿದ್ದೀಯಾ? ಆದರೆ ಪರವಾಗಿಲ್ಲ, ನಿನ್ನ ಮಗ ಮಾಡಿದ ಇಂತಹ ಈ ಕೃತ್ಯದ ಬಗ್ಗೆ ಹೇಳಲು ನಾನು ನಿನ್ನ ಮನೆಗೆ ಬರುವುದಿಲ್ಲ. ನನ್ನ ಮಗಳಿಗೆ ನಿನ್ನ ಮಗನಿಂದ ಸಾರಿ ಕೇಳು ಅಂತ ಕೂಡ ಹೇಳುವುದಿಲ್ಲ. ಏಕೆಂದರೆ ನಾನು ಇಂತಹ ಸಂಕುಚಿತ ಮನಸ್ಸಿನ ಮನುಷ್ಯರನ್ನು ಮತ್ತೆ ನೋಡಲು ಇಷ್ಟಪಡುವುದಿಲ್ಲ. ಈಗ ನೀನು ಹೋಗಬಹುದು ಅಂತ ನಿಷ್ಠುರವಾಗಿ ಹೇಳಿದಳು. ಸ್ನೇಹಾಳಿಗೆ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಅವಳು ಮೌನವಾಗಿ ತನ್ನ ಮುಖವನ್ನು ಸಪ್ಪೆ ಮಾಡಿಕೊಂಡು ಹೊರಟು ಹೋದಳು. ಸುಮಂತ ಮತ್ತು ಗೀತಾ ಈಗ ತಮ್ಮ ಮಗಳನ್ನು ಹೆಮ್ಮೆಯಿಂದ ತಬ್ಬಿಕೊಂಡು ಹೇಳುತ್ತಾರೆ, ಈ ರೀತಿ ವಿದ್ಯಾಭ್ಯಾಸ ಮಾಡಿ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಅನುಸರಿಸುವುದಕ್ಕಿಂತ ಅನಕ್ಷರಸ್ಥರಾಗಿ ನಮ್ಮ ಸಂಸ್ಕೃತಿ ಪಾಲಿಸುವುದು ಕೋಟಿ ಪಟ್ಟು ಮೇಲು ಅಂತ. ಸ್ನೇಹಿತರೆ, ಗೀತಾ ಮತ್ತು ಸುಮಂತ ತೆಗೆದುಕೊಂಡ ನಿರ್ಧಾರ ಸರಿ ಇದ್ದರೆ ಕಮೆಂಟ್ ಮಾಡಿ. ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.